ದೇಶದಾದ್ಯಂತ ಲೋಕಸಭಾ ಚುನಾವಣೆಯ ಕಾವು ದಿನಕಳೆದಂತೆ ಹೆಚ್ಚಾಗ್ತಾ ಇದೆ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ ಎಸ್ಡಿಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪರ್ಧಿಸ್ತಾ ಇದೆ. ಚುನಾವಣೆಯಲ್ಲಿ ಆರೋಪ ಪ್ರತ್ಯಾರೋಪ ಸರ್ವೇ ಸಾಮಾನ್ಯ. ಆದರೆ ಸುಳ್ಳು ಆರೋಪಗಳನ್ನು ಮಾಡಿ ಆ ಮೂಲಕ ರಾಜಕೀಯ ಲಾಭವನ್ನು ಪ್ರಯತ್ನಿಸುತ್ತಿರುವುದು ದುರದೃಷ್ಟಕರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಿಂದಿಸಿದ ಅಜಿತ್ ಹನುಮಕ್ಕನವರ ವಿರುದ್ಧ ಎಸ್ಡಿಪಿ ಪಕ್ಷ ಏನು ಮಾಡಿದೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಬಹಿರಂಗ ಸಭೆಗಳಲ್ಲಿ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕಾದ್ದು ನಮ್ಮ ಅನಿವಾರ್ಯತೆಯಾಗಿದೆ. ರಾಜ್ಯದಾದ್ಯಂತ ಅಜಿತ್ ಹನುಮಕ್ಕನ ವಿರುದ್ಧ ಎಷ್ಟು ಕೇಸು ದಾಖಲಾಗಿದೆ, ಯಾವುದೆಲ್ಲ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ, ಈ ಕೇಸನ್ನು ಕೊಟ್ಟವರು ಯಾರು ಅಂತ ಹೇಳುವುದನ್ನು ಬಹಿರಂಗಪಡಿಸುವುದು ಅನಿವಾರ್ಯವಾಗಿದೆ. ರಾಜ್ಯದಾದ್ಯಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಿಂದಿಸಿದಂತಹ ಅಜಿತ್ ಹನುಮಕ್ಕನ ವಿರುದ್ಧ ಸುಮಾರು 700ಕ್ಕಿಂತಲೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ 2 ಪ್ರಕರಣಗಳು ಮಾತ್ರ FIR ಆದದ್ದು. ಅದರಲ್ಲಿ ಒಂದನೆಯದು SDPI ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ಸದಸ್ಯರಾದ ಶರೀಫ್ ಪಾಂಡೇಶ್ವರ್ ಅವರು ಕೊಟ್ಟಂತಹ ಮಂಗಳೂರು ಕಮಿಷನರ್ ವ್ಯಾಪ್ತಿಯ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತಹ ಕೇಸ್ ಕ್ರೈಮ್ ನಂಬರ್ 292/2018 ಸೆಕ್ಷನ್ IPC 1860 ಅಂಡರ್ ಸೆಕ್ಷನ್ 153A 505/2 ಈ ಸೆಕ್ಷನ್ ನಡಿಯಲ್ಲಿ FIR ಆಗಿದೆ. ಈ FIR ಆದ ನಂತರ ಅಜಿತ್ ಹನುಮಕ್ಕನವರು ಹೈಕೋರ್ಟ್ನ ಮೊರೆ ಹೋಗಿಕೊಂಡು ಹೈಕೋರ್ಟ್ನಲ್ಲಿ ಈ ಪ್ರಕರಣವನ್ನು ಕ್ವಾಶ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಇದನ್ನು ಕೈಬಿಡದೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದುಕೊಂಡು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಪ್ರವಾದಿಯನ್ನು ನಿಂದನೆ ಮಾಡಿದ್ದಾನೆ ಅವನ ವಿರುದ್ಧವಾಗಿ ನಮಗೆ ನ್ಯಾಯ ಸಿಗುವಂಥ ಎಲ್ಲ ನಿರೀಕ್ಷೆಗಳು ಕೂಡ ನಮ್ಮ ಮುಂದೆ ಇದೆ. ಎರಡನೇದು ಜಿಲ್ಲೆಯಲ್ಲಿ FIR ಆದದ್ದು ಶಿವಮೊಗ್ಗದಲ್ಲಿ. ಅಲ್ಲಿ SDPI ಟಿಪ್ಪುನಗರ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಇಸಾಕ್ ಅಹ್ಮದ್ ರವರು ತುಂಗನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೊಟ್ಟು ಜನವರಿ 4, 2019 ಕ್ರೈಮ್ ನಂಬರ್ 12/2019 IPC ಅಂಡರ್ ಸೆಕ್ಷನ್ 153A 34 295A 505/2 ಸೆಕ್ಷನ್ ನಡಿಯಲ್ಲಿ FIR ದಾಖಲಾಗಿದೆ. ಇದಾಗಿ ಇದು ಎರಡಲ್ಲದೆ ಮೂರನೇ FIR ಇಡೀ ರಾಜ್ಯದಲ್ಲಿ ದಾಖಲಾಗಲಿಲ್ಲ. ಇದು ಸ್ಪಷ್ಟವಾದಂತಹ ಮಾಹಿತಿ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಉಸ್ತುವಾರಿ ಸಚಿವರು ಸುಳ್ಳು ಆರೋಪಗಳನ್ನು ಮಾಡಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರನ್ನು ರಾಜಕೀಯವಾಗಿ ಇವತ್ತು ಉಪಯೋಗಿಸ್ತಾ ಇದ್ದಾರೆ. ಆದರೆ ಯಾವತ್ತೂ ಕೂಡ SDPI ಪಕ್ಷ ಈ ರೀತಿಯಾದಂತಹ ಒಂದು ನೀಚ ರಾಜಕೀಯಕ್ಕೆ ಯಾವತ್ತೂ ಕೂಡ ಇಳಿಯುವುದಿಲ್ಲ. ಆದ್ದರಿಂದ UT ಖಾದರ್ ಉಸ್ತುವಾರಿ ಸಚಿವರು ಇವತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಎಳೆದು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸ್ಪಷ್ಟೀಕರಣ ಕೊಡುವುದು ನಮಗೆ ಅಗತ್ಯವಾಗಿದೆ. ಆದ್ದರಿಂದ ಜಿಲ್ಲೆಯ ಜನತೆಗೆ ಈ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡಲಿಕ್ಕಾಗಿದೆ ಈ ಒಂದು ವಿಡಿಯೋವನ್ನು ನಾವು ಕೊಟ್ಟದ್ದು. ಆದ್ದರಿಂದ ಈ ರೀತಿಯ ಸುಳ್ಳು ಆರೋಪಗಳಿಗೆ ಯಾರೂ ಕೂಡ ಈ ರೀತಿಯ ಸುಳ್ಳು ಆರೋಪಗಳಿಗೆ ಬಲಿಯಾಗಬಾರ್ದು ಅಂತ ಹೇಳಿದಾಗಿರ್ತದೆ SDPI ಈ ಮೂಲಕ ವಿನಂತಿಸ್ತಾ ಇರೋದು.